ಬಂದಿದ್ವಿ, ನಿನ್ನೆ ಕಲಬುರಗಿ ಬಂದಿದ್ವಿ. ಇವತ್ತು ನಾವು ಗುಲ್ಬರ್ಗಾ ಯೂನಿವರ್ಸಿಟಿಲಿ 2024ರಲ್ಲಿ ಸೆಕೆಂಡ್ ಸೆಮ್ಮು ಮತ್ತು ಫೋರ್ತ್ ಸೆಮ್ಮು B.Ed ಸ್ಟೂಡೆಂಟ್ಸು ಸುಮಾರು 10,000 ಜನ ಸ್ಟೂಡೆಂಟ್ಸು ಎಕ್ಸಾಮ್ ಬರೆದಿದ್ದಾರೆ. 1.5 ವರ್ಷ ಆಯಿತು, ಇನ್ನೂ ರಿಸಲ್ಟ್ಸ್ ಬಂದಿಲ್ಲ. ಈ ರಿಸಲ್ಟ್ಸ್ ಬಿಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸು ನನಗೆ ಫೋನ್ ಮಾಡಿ ಹೇಳಿದ್ರಿ. ಅದನ್ನು ಇವತ್ತು ನಾವು ಬಂದು ಅವರಿಗೆ ಒಂದು ಲಾಸ್ಟ್ ಡೆಡ್ಲೈನ್ ಕೊಟ್ಟಿದ್ದೀವಿ. 20 ದಿನ ಟೈಮ್ ಕೊಡಿ ಅಂತ, ಅಂದರೆ 20 ದಿನ ಟೈಮ್ ಕೊಟ್ಟಿದ್ವಿ ಫಸ್ಟು. ಆಮೇಲೆ 20 ದಿನದಲ್ಲಿ ಆಗಲ್ಲ ಅಂತ ಹೇಳಿದ್ರು. 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಯಾರಿಗೆ? ಶಶಿಕಾಂತ್ ಎಸ್ ಉಡಿಗೇರಿ ಸರ್ಗೆ. ಅವರು ಕುಲಪತಿಗಳು, ಯಾವುದು ಗುಲ್ಬರ್ಗಾ ಯೂನಿವರ್ಸಿಟಿದು. ಅವರಿಗೆ ನಾವು 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಅದೇನು ಮಾಡ್ತಾರೋ ಗೊತ್ತಿಲ್ಲ. 1 ತಿಂಗಳೊಳಗಡೆ B.Ed ಸ್ಟೂಡೆಂಟ್ಸ್ದು ಸುಮಾರು ಮೋರ್ ದೆನ್ 10,000 ಸ್ಟೂಡೆಂಟ್ಸ್ ಇದ್ದಾರೆ. B.Ed ಸ್ಟೂಡೆಂಟ್ಸು ಸೆಕೆಂಡ್ ಸೆಮ್ಮು ಫೋರ್ತ್ ಸೆಮ್ಮು ಎಕ್ಸಾಮ್ ಬರ್ದಿರೋದು. ಅವ್ರೇನು ಶ್ರೀಮಂತರ ಮಕ್ಕಳಿಲ್ಲ, ಬಡವ್ರ ಮಕ್ಕಳು. ಅಂಥವ್ರಿಗೆ ಇವತ್ತು ನ್ಯಾಯ ಕೊಡಿಸ್ಬೇಕು. ಅವ್ರು ನೆಕ್ಸ್ಟ್ ಟೀಚರ್ ಆಸ್ಪಿರೆಂಟ್ಸ್, ಟೀಚರ್ ವೇಕೆನ್ಸಿ ನೋಟಿಫಿಕೇಷನ್ಸ್ ಆಗುತ್ತೆ, ಅವ್ರು ಎಕ್ಸಾಮ್ಸ್ ಬರೆದು ಅವರು ಟೀಚರ್ ಆಗಬೇಕು ಅಂತ ಇರ್ತಾರೆ. ಅವರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಇದನ್ನು ನಾವು 1 ತಿಂಗಳು ಟೈಮ್ ಕೊಡ್ತೀವಿ. ಅದರೊಳಗಡೆ ಅವರಿಗೆ ರಿಸಲ್ಟ್ಸ್ ಬಿಡಬೇಕು. ಇಲ್ಲಾಂದರೆ ಇದೇ ಯೂನಿವರ್ಸಿಟಿ ಮುಂದೆ ಸಾವಿರಾರು ಜನ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕೆ ಅಂತಂದರೆ ಇವರಿಗೆ 45 ದಿನದಲ್ಲಿ ರಿಸಲ್ಟ್ಸ್ ಬಿಡಬೇಕಾಯಿತು. ಸುಮಾರು 1.5 ವರ್ಷ ಆಗಿದೆ. ಏನು ಇದು ಲೋಕಾಯುಕ್ತ ರಿಟೈರ್ಡ್ ಜಡ್ಜು ಒಂದು ಜಡ್ಜು ಇದು ನೇಮಕ ಮಾಡಿದ್ದಾರೆ. ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡಿ, ನಮಗೆ ಅದೆಲ್ಲ ಗೊತ್ತಿಲ್ಲ. 1 ತಿಂಗಳಲ್ಲಿ ರಿಸಲ್ಟ್ಸ್ ಬಿಡಬೇಕು. ರಿಸಲ್ಟ್ಸ್ ಬಿಟ್ಟಿಲ್ಲ ಅಂತಂದರೆ ಇಲ್ಲೇ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಅದೇ ಇವತ್ತು 17ನೇ ತಾರೀಕು ನಾವು ಲೆಟ್ರ್ ಕೊಟ್ಟಿದ್ದೀವಿ ಕುಲಪತಿಯವರಿಗೆ. ಅವರು ಇದನ್ನು ಸೀರಿಯಸ್ಸಾಗಿ ತೊಗೊಂಡು ಅವರಿಗೆ ರಿಸಲ್ಟ್ಸ್ ಬಿಡೋಂಥ ಕೆಲಸ ಆಗಬೇಕು. ಇಲ್ಲ ಅಂತಂದರೆ ಈ ಒಂದು ಹೋರಾಟ ಕಲಬುರಗಿಯಲ್ಲಿ ಒಂದು ಇತಿಹಾಸ ಆಗಬೇಕು. ಆ ರೀತಿ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.